ನಮಸ್ಕಾರ. ಟಿ.ಪಿ. ಕೈಲಾಸಂ ಅವರ ಬಗ್ಗೆ ನಿರಂತರವಾಗಿ ಈಗ 40 ನಿಮಿಷಗಳಿಂದ ನಮ್ಮ ನನ್ನ ವೆಂಕಟೇಶ್ ಬಹಳಷ್ಟು ನಿಮಗೆ ಅವರ ಬಗ್ಗೆ ಮಾಹಿತಿಗಳು ಹಾಗೂ ಅವರ ಒಂದು ಕನ್ನಡ ನಾಟಕದಲ್ಲಿ ಅವರ ಪರಿಶ್ರಮ ಬಗ್ಗೆ ಹೇಳಿದ್ದಾರೆ. ಇವತ್ತಿನ ನಾಟಕ ಅವರು ಬರೆದು ಆಡಿಸಿ ಅವರೇ ಪಾತ್ರಧಾರಿಗಳಾಗಿದ್ದ ಒಂದು ನಾಟಕ ಬಂಡವಾಳವಿಲ್ಲದ ಬಡಾಯಿ. ಇದನ್ನು ಹೇಳುವಾಗಲೂ ಕೂಡ ಒತ್ತಕ್ಷರಗಳಿಂದ ಸರಿಯಾಗಿ ಹೇಳಬೇಕು. ಬಂಡವಾಳದ ಇಲ್ಲದ ಬಡಾಯಿ ಅಲ್ಲ, ಇದು ಬಂಡವಾಳವಿಲ್ಲದ ಬಡಾಯಿ. ಅದು ಟಿ.ಪಿ. ಕೈಲಾಸಂ ಅವರ ಸ್ಟೈಲ್. ಯಾವುದೋ ಒಂದು ಸಂದರ್ಭ ಕೈಲಾಸಂನ ಗೆಳೆಯರು ವಕೀಲರ ದಾರುಣಮಯ ಬದುಕಿನ ವಿಚಾರವಿರುವ ಆಂಗ್ಲ ನಾಟಕವೊಂದನ್ನು ಕನ್ನಡಕ್ಕೆ ತರ್ಜುಮಿಸಿ ಆಡಬೇಕೆಂದುಕೊಂಡಿದ್ದರು. ಆ ವಿಚಾರ ತಿಳಿಯುತ್ತದೆ ಸೆಟೆದುಕೊಂಡ ಕೈಲಾಸಂ, ಇದಕ್ಕೆ ಯಾಕೆ ಇಷ್ಟೆಲ್ಲ ಒದ್ದಾಡ್ತೀರಿ? ನಮ್ಮ ಕೆಲವು ಲಾಯರಿಗಳ ಹಣೆ ಬರ ನಮಗೆ ತಿಳಿಯುತ್ತೇನೆ, ಬರ್ಕೊಳ್ಳಿ ಎಂದು ಕೇವಲ 8 ಗಂಟೆಗಳ ಕಾಲಾವಧಿಯಲ್ಲಿ ಇಡೀ ರಾತ್ರಿ ಹೇಳಿ ಬರೆಯಿಸಿದ ನಾಟಕವೇ ಬಂಡವಾಳವಿಲ್ಲದ ಬಡಾಯಿ. ನಾಡಿನಾದ್ಯಂತ 100 ಬಾರಿ ಪ್ರಯೋಗ ಕಂಡಿರುವ ಈ ಏಕಾಂತ ನಾಟಕವನ್ನು 1995ನೇ ಇಸವಿ ಡಿಸೆಂಬರ್ ತಿಂಗಳಲ್ಲಿ ಮದ್ರಾಸಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಡಲಾಯಿತು. ಇವತ್ತಿಗೆ 67 ವರ್ಷಗಳಾಗಿ ಹೋಯಿತು. ಎಲ್ಲ ನಾಟಕಕ್ಕೂ 2 ಹೆಸರು ಕೊಟ್ಟಿದೆ. ಇದಕ್ಕೆ ಬಂಡವಾಳವಿಲ್ಲದ ಬಡಾಯಿಗೆ ಹೆಸರು, ಇನ್ನೊಂದು ಹೆಸರು ಹೀಗೂ ಉಂಟೆ ಅಷ್ಟೇ. ಇದು ಒಂದು ಸಾಮಾಜಿಕ ಪ್ರಹಸನ ಏಕಾಂಕ ನಾಟಕ. ಇದರ ಪಾತ್ರಗಳು, ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಅಹೋಬ್ಳು, ಬುಳ್ಳಾಪುರದ ಲಾಯರಿ. The great Jamindar succession case involving an intricate point of Hindu law successfully expounded to the court by the learned counsel Mr. Ahobul Rao. ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಅಹೋಬ್ಳುದು ಏನು ಅಂತ ಪಾತ್ರ. ಸ್ವಲ್ಪ ಮಟ್ಟಿಗೆ ಅದರ ಝಲಕ್. ಅಹೋಬ್ಳು ಅವರ ಧರ್ಮಪತ್ನಿ ಜೀವು. ಲಾಯರ್ ಹೋಟೆಲ್ ಹುಟ್ಟಿ ಲಾಯರ್ ಕೈ ಹಿಡಿದು ಕಾಸಿಲ್ದೆ ಒಂದಷ್ಟು ಸಕ್ಕರೆ ತರಿಸ್ಕೊಳಕ್ಕೂ ಗೊತ್ತಿಲ್ವಾ ನನಗೆ? ಹೀಗೆ ಜೀವುಗೆ ಅವಳ ರಕ್ತದಲ್ಲಿ ಕೂಡ ಲಾಯರ್ ಬಗ್ಗೆ, ಲಾಯರ್ ಜೀವನದ ಬಗ್ಗೆ ಅವಳು ಬದುಕಿದ್ದಾಳೆ. ಲಾಯರ್ ಒಟ್ಟಿಗೆ ಬದುಕಿದ್ದಾಳೆ. ಇವರಿಬ್ಬರ ಕುಮಾರ ಶಿರೋಮಣಿ, ಮುದ್ದುಮಣಿ. ಇವನಿಗೆ ಸ್ಕೂಲ್ ಹೊರಡಕ್ಕೆ ರೆಡಿ ಮಾಡಕ್ಕೆ ಅಮ್ಮನೇ ಬೇಕು, ಸ್ಕೂಲ್ ಹೋಗಕ್ಕೆ ಕಳಿಸಕ್ಕೆ ಒಂದು ಲಂಚ ಕೊಡ್ಲೇಬೇಕು, ತಿಂಡಿ ಬೋತ. ಇವರ ಮನೆ ಚಾಕರನಾಗಿ, ಕೋರ್ಟಿನಲ್ಲಿ ಜೂನಿಯರ್ ಆಗಿ, ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ಬಾಳು. ಯಾರನ್ನು ಎದುರಿಸ್ತೀರಿ ಸರ್? ಓ, ಏನ್ ಸರ್ ಇದು? ನೋಡಿ ಎಷ್ಟಿದೆ ಜೋರು. ಬಾಳು ಕೋರ್ಟ್ನಲ್ಲಿ ಜೂನಿಯರು. ಆದ್ರೆ ಒಬ್ರು ಮನೆಯಲ್ಲಿ ಈ ರೀತಿಯ ಒಂದು ಗದರಣೆ ಹಾಕ್ತಾನೆ. ಇವರ ಮನೆ ಪರಿಚಾರಕನಾಗಿ ಬೋರ. ಇವನ ವಯಸ್ಸು 70 ಮೀರಿದೆ. ಆದ್ರೆ ತಿಂಗಳಿಗೆ 12 ರೂಪಾಯಿ ತರ 72 ರೂಪಾಯಿ ಸಂಬಳನು ಬಾಕಿ ಇಟ್ಕೊಂಡಿದ್ದಾನೆ ಇವನು. ಯಾರೋ ಹೋಗ್ಲು. ನಮ್ ಕುಲಾನೆಲ್ಲ ಈ ಕಸ ಗುಡ್ಸೋ ಕಸಬ್ನಲ್ಲೇ ಕಳೆದೋಯ್ತು. ಪಾಪ ಅವನಿಗೆ ಸಂಬಳವೂ ಇಲ್ಲ, ತಾವೆಯಿಂದ ಬಗ್ಗಿದ ಬೆನ್ನು. ಇನ್ನು ಇಬ್ಬರು ಕಕ್ಷಿಗಾರರು, ಪರಶುರಾಮ ಅಯ್ಯರ್. ನನಗೆ ಕನ್ನಡಂ ಭಾಷೆ ಚೆನ್ನಾಗಿ ಕೊಟ್ಟು. ಓ, ಅಯ್ಯರ್ ಅಂತೆ. ಅಯ್ಯರ್ ಮೈಸೂರಿಗೆ ಬಂದು ಮೈಸೂರಿನವ್ರಿಗೆ ಅಡಿಗೆ ಬರಲ್ಲ ಅಂದ್ಬಿಟ್ಟು ಅಡಿಗೆ ಕೆಲಸ ಶುರು ಮಾಡಿದ್ದಾರೆ. ಸರಿ, ಇವರೊಬ್ರು ಕಕ್ಷಿಗಾರರು. ಇನ್ನೊಬ್ಬ ಕಕ್ಷಿಗಾರ ಕೆಂಪೇಗೌಡ. ನಮ್ಮ ಅಯ್ಯನ್ ಕಾಲದಲ್ಲಿ ಅವರೆಲ್ಲ ಕಸ್ಕೊಂಡ್ವಲ್ಲ, ತಿರುಗ್ ನನ್ ಕೈಗೆ ಬರೋ ಗಂಟ ಏನ್ ಬಿಡ್ತಾನೆ.
ಭಿಕ್ಷೆಗಾರರ ಮಧ್ಯ ಅಹೋಬ್ಳು ಹೇಗೆ ತನ್ನ ಮನೆ ಸಂಸಾರ ನಡೆಸ್ತಾನೆ ಅನ್ನೋದೇನೆ ಈ ಬಂಡವಾಳವಿಲ್ಲದ ಬಡಾಯಿ ನಾಟಕದ ಸೆಂಟ್ರಲ್ ಥೀಮ್. ಸರಿ, ಇವರಿಬ್ಬರು ಈ ಅಹೋಬ್ಳು ಇವರ ಜೊತೆಗೆ ಅವನ ಫ್ರೆಂಡ್ಸು ಕೃಷ್ಣರಾವ್, ರಂಗರಾವ್. ರಂಗು ಮೂಸ್ ನೋಡು, ಬೋಂಡ ಬರುತ್ತೆ. ಬೋಂಡ ಬರೋವರೆಗೂ ಠಿಕಾಣಿ ನಾವಿಬ್ರು. ಹೀಗೆ ಅಹೋಬ್ಳು ಜೀವನದಲ್ಲಿ ಒಂದು ದಿನ ಬೆಳಿಗ್ಗೆ ಏನಾಯ್ತು ಅದನ್ನ ನಮ್ಮ ಈ ನಾಟಕದ ಮೂಲಕ ನಿಮಗೆ ಪ್ರಸ್ತುತಪಡಿಸಲು ಬಹಳ ಸಂತೋಷವಾಗ್ತಾ ಇದೆ. ದಯವಿಟ್ಟು ಹಂಸ ಕ್ಷೀರ ನ್ಯಾಯದ ಹಾಗೆ ನಮ್ಮ ಪ್ರಯೋಗವನ್ನ ಹಾಲು ನೀರು ಬೇರೆ ಮಾಡಿ ಹಾಲನ್ನು ಮಾತ್ರ ತೆಗೆದು ನೀರನ್ನು ನಮ್ಮ ಪಾಡಿಗೆ ಬಿಟ್ಟರೆ ನಮಗೆ ಬಹಳ ಸಂತೋಷ. ಇನ್ನು ಕೆಲವು ನಿಮಿಷಗಳಲ್ಲಿ ನಾಟಕ ಶುರು. ಮಟ್ಟಿಲುಂಟ ಹಿಟ್ಲೆಲ್ಲ ಸೊಟ್ಟ ಮುಟ್ಕಂಡೇ ಬಿಡ್ತಾವೆ. ಏನೋ ಇದು? ಮನೆ ಗುಡಿಸ್ತಾ ಇದೆಯೋ ಇಲ್ಲ ಮನೇಲಿರೋ ಒಂದ್ ಹರಕೆ ಚಾಪೆಗೂ ಗತಿ ಕಾಣಿಸ್ತಾ ಇದೆಯೋ? ನೀನು ಹುಟ್ಟಿದ ತಕ್ಷಣ ಸಾಕು, ರಾಮ್ ಶೆಟ್ ಅಂಗಡಿಗೆ ಹೋಗಿ ಒಂದ್ ಅರ್ಧ ಕೆಜಿ ಸಕ್ಕರೆ ಇಸ್ಕೊಂಡ್ ಬಾ. ದುಡ್ಡಿನ ಯೋಚನೆ ನಿನಗೆ ಯಾಕೋ? ಶೆಟ್ರ್ ಏನಾದ್ರೂ ದುಡ್ಡಿನ ಮಾತು ಎತ್ತಿದ್ರೆ ಅವ್ರ ಕೇಸ್ ಹಿಯರಿಂಗು ನಾಳೆ ತನ್ನೋ. ಇನ್ನೇನ್ ಬೇಕು ಮನೆಗೆ? ಸರಿ, ನೆನಪು ಬಂದಾಗ ನೋಡ್ಕೊಳ್ಳೋಣ. ಹೋಗೋ ಶನಿ. ಏನ್ ಹಾಳ್ ಸಂಸಾರವೋ ಇದು. ಒಂದ್ ಹೇಳಷ್ಟಾದ್ರೂ ಲಾ ಇವ್ರಿಗೆ ಗೊತ್ತಿದ್ರೆ ಇಷ್ಟೊತ್ತಿಗೆ ಮಲ್ಲೇಶ್ವರದಲ್ಲಿ 3 ಮಾಡಿ ಮನೆ ಕಟ್ಬೋದಾಗಿತ್ತು. ಇಷ್ಟೊತ್ತು ಲಾರಿ ಬೇಕಾಗಿದ್ದು ಎಲ್ಲ ಇದೆ ಇವ್ರಿಗೆ. ಮಾಸ್ಗೂ ಸುಳ್ಳಿಗೂ ಏನೂ ಕಡಿಮೆ ಇಲ್ಲ. ಮುಖ್ಯವಾಗಿ ಕೇಸ್ಗಳನ್ನೆಲ್ಲ ಕೆಂಬೂತ. ಏನೇ ನೀವು ಎಲ್ಲೋದ? 1 ವರ್ಷದ ಸಂಬಳ 1272 ರೂಪಾಯಿ ಬಿಟ್ಬಿಟ್ಟು ಎಲ್ ತಾನೇ ಹೋಗ್ತಾನೆ? ಇದೇನು ಹೊಸದ ಮೇಲೆ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಒಳಗ್ ಬಂದಿದ್ರೆ ಒಳ್ಳೇದಲ್ವಾ? ನಾಟ್ ಅಟ್ ಆಲ್. ನಿನ್ ಕೈಯಿಂದ ಹೊರಗೆ ಇರೋವರೆಗೂ ಕಾಫಿ ತಗೊಂಡ ಬೇಗ ಫ್ರೆಂಡ್ಸ್ ಬಂದ್ಬಿಟ್ಟಾರು. ಕಾಫಿ ಆಗಿದೆ. ಓರಣ್ಣ ಅಂಗಡಿ ಕಳಿಸಿದ್ದೀನಿ ಸಕ್ಕರೆ ತರಕ್ಕೆ. ಅಂಗಡಿಗೆ ದುಡ್ಡಲ್ಲಿದು? ದುಡ್ಡ? ಲಾಯರ್ ಹೋಟೆಲ್ ಹುಟ್ಟಿ ಲಾಯರ್ ಕೈ ಹಿಡಿದು ಕಾಸಿಲ್ಲದೆ ಒಂದು ಸಕ್ಕರೆ ತರಿಸ್ಕೊಳಕ್ಕೂ ಗೊತ್ತಿಲ್ಲ ನಂಗೆ. ಅದೇ ರಾಮ್ ಶೆಟ್ರ್ ಕೇಸು ಅಂತ 3 ತಿಂಗಳ ಹಿಂದೆಯಿಂದ ಪಡ್ಕೊಳ್ತಿದ್ರಲ್ಲ, ಅದ್ರ ಹಿಯರಿಂಗ್ ನಾಳೆ ಹಾಕೊಂಡೆ. ವಂಡರ್ಫುಲ್ ವುಮೆನ್ ಜೀವು. ಸ್ವಲ್ಪ ಲಕ್ಕು ಬಂತ. ಆ ಬಂಗಾಳದ ಲಾರಿ ಜೀವು ಒಂದು ಕೇಸ್ ಗೆಲ್ಲಕ್ಕಾಗದೆ ಇದ್ರು ಚುಟ್ಪಟ್ಟಕ್ಕೆ ಹೇಗಿದ್ದಲ್ಲ, ಅವನ್ಗಿಂತ ಎತ್ತರ ಎದುರು ಬಂದ ಜೀವು ನಾವಿಬ್ರು. ಸಾಕ್ ಸುಮ್ಮನೆ ಅಂದ್ರೆ ಈ ಹುಚ್ಚೆಲ್ಲ ಬಿಟ್ಬಿಟ್ಟು ಕೋರ್ಟ್ಗೆ ಹೋಗಿ ಸ್ವಲ್ಪ ಕೇಸ್ಗಳನ್ನ ಗೆದ್ದು ದುಡ್ಡು ಸಂಪಾದನೆ ಮಾಡಿ ತಲೆಯಿಂದ ಕಾಲ್ವರೆಗೂ ಇದೆಯಲ್ಲ ಸಾಲ, ಅದನ್ನೆಲ್ಲ ತೀರಿಸಿ ನಿಮಗ್ ಬಂದಿದೆಯಲ್ಲ ಪಟ್ಟ ಬಂಡವಾಳವಿಲ್ಲದ ಬಡಾಯಿ ಅಂತ, ಅದನ್ನ ಹೋಗಿಸ್ಕೊಂಡು ಮಾನ ಮಿಕ್ಕಿಸ್ಕೊಂಡ್ ಬರ್ತಿದ್ರೆ ಆಮೇಲೆ ಮಿಕ್ಕಿದ್ದೆಲ್ಲ. ಹೆಂಗಸ್ರೆಲ್ಲ ಹೀಗೆ ಹುಮ್ಮಸ್ಸಿಲ್ಲ, ನೋ ಎಂತೂಸಿಯಾಸಂ ಮಟ್ಟ. ಸರಿ ಹೋಯ್ತು, ಈ ಗೊಂಬೆ ಪುಸ್ತಕ ಓದೋದ್ರಿಂದಾನೇ ಗೋಳು ಮನೆಗೆಲ್ಲ. ಸರಿ, ಓರಳು ಬಂದ ಸಕ್ಕರೆನು ಬಂದ. ಮಾತಾಡಿ ಮಾತಾಡಿ ಸುಸ್ತಾಗಿರೋದಕ್ಕೆ ಒಂದ್ ಚೊಂಬು ಕಾಫಿನಾದ್ರೂ ಬಸ್ಕೊಳ್ಳಿ. ಗೋಲ್ಡನ್ ಗರ್ಲು ಜೀವು. ಎಷ್ಟು ಕೋಪ ಇದ್ರು ಏನು ಲವ್ ಲವೇ. ಬೀದಿಗೆ ನಾನು ಬಿಡಿಗಾಸು ಬಿದ್ದಿದೆ ಅಂತ ಬಗ್ ನೋಡ್ತಾ ಬರ್ತಿದ್ಯೇನೋ. ಚೆನ್ನಾಗಿ ಚುನಾಯಿಸಿದೆ ಚಾಕ್ರಿಗೆ. ಚತುಷ್ಪಾದನ ಒಂದೊಂದು ಒಪ್ಪಳ್ಳೇಬೇಕು. ಯಾವ ಕೆಲಸ ಹೇಳಿದ್ರು ಮೈ ಬಗ್ ಮಾಡ್ತಾನೆ, ಬಗ್ಗಿ ಮಾಡ್ತಾನೆ. ಸರಿ, ಬಾಳು ಯಾಕೆ ಇಷ್ಟು ಲೇಟ್ ಇವತ್ತು? ಅವ್ನು ಹುಟ್ಟಿದ್ದೇ ಲೇಟು. 10ನೇ ತಿಂಗಳಲ್ಲಿ ಯಾವಾಗ್ಲೂ ಲೇಟೆ. ಇರ್ಲಿ, ಹೇಳಿದ ಕೆಲಸನೆಲ್ಲ ಬಾಯಿ ಮುಚ್ಕೊಂಡು ಮಾಡ್ತಾ ಇದ್ದ ಈ ಕುರಿ ಕಿವಿಗೆ ಯಾರೋ ಜೂನಿಯರ್
ಕ್ಲರ್ಕು ಕೆಲಸ ವ್ಯತ್ಯಾಸ ನೋಡ್ಬಿಟ್ಟಿದ್ದಾನೆ. ಇತ್ತೀಚೆಗೆ ದುಡ್ಡು ದುಗಾಣಿ ಅಂತ ತಗೊಂಡ್ಬಿಟ್ಟು ಪ್ರಾರಂಭಿಸ್ಬಿಟ್ಟಿದೆ ಈ ಗುಗ್ಗು. ಇನ್ನಿವನ್ 20 ತಿಂಗಳು ಸಂಬಳ 300 ರೂಪಾಯಿ ಬಾಕಿ ಮಾತೆತ್ತಿದ್ದ. ಯೂಶುವಲ್ ಟ್ಯಾಕ್ಟಿಕ್ಸ್, ಡಿಪ್ಲೊಮೆಸಿ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೇಕು. ಬಂದ ಈಗ ಸ್ಟಿಫ್ ಆಗಿರೋದೇ ಬೆಸ್ಟ್ ಥಿಂಗು. ವಾಟ್ ಇಸ್ ದಿಸ್ ಐತೆ? ವಾಟ್ ಇಸ್ ದಿಸ್ ಟೈಮ್ ಐತೆ? ಇದೇನ್ ಚೇಂಬರ್ ಸಾಸ್ ಛತ್ರನೋ? ಮಗಳು ಬಾಳು. ಯಾರು ಬೆದರಿಸ್ತೀರಾ ಸರ್? ಓಹೋ, ಏನ್ ಸರ್ ಇದು? ಏನು? ನಾನ್ ನಿಮ್ ಚೇಂಬರ್ಸ್ಗೆ ಲಾ ಕಲಿಯೋಕೆ ಅಂತ ಬಂದಾಗಿದ್ದ. ನಿಮ್ಮನೆ ಕಸ ಗುಡಿಸೋದು, ಗುಡ್ಸಿದ್ಯಾ? ಬಾವಿಯಿಂದ ನೀರ್ ಸೇರಿ ಹಂಡೆ ತುಂಬೋದು, ಮಾರ್ಕೆಟ್ ಹೋಗಿ ತರಕಾರಿ ತಗೊಂಡ್ ಬರೋದು, ತಿಂಗಳಿಗೆ 3 ದಿನ ಆದ್ರೂ ಅಡಿಗೆ ಕೆಲಸ ಮಾಡೋದು. ಈ ಎಲ್ಲ ಕೆಲಸಕ್ಕೆ ತಿಂಗಳಿಗೆ 15 ರೂಪಾಯಿ ಪ್ರಕಾರ 20 ತಿಂಗಳಿಂದ ಬಾಕಿ ಇರೋ 300 ರೂಪಾಯಿ ತಗೊಂಬಾ. ನೀನು ಲಾರಿ ಕೆಲಸ ಕಲ್ತಿದ್ ಸಾಕು ಅಂತ ಅಂದ್ರು ಸರ್ ನಮ್ ಫಾದರ್. ಹೋಗ್ಬಿಟ್ಟೆ. ಟ್ಯಾಕ್ಟಿಕ್ಸ್ ಚೇಂಜ್ ಮಾಡ್ಬೇಕು, ಸಾಫ್ಟ್ ಆಗಿ ಪುಂಗಿ ಬಾರಿಸ್ಬೇಕು. ಬಾಳು ಈಗ ಬಾ. ಹಿಂಗೆ ನಾನು ಕೊಡ್ಬೇಕಾಗಿರೋ ಬಾಕಿ 300 ರೂಪಾಯಿ ಗತಿ ನಿಮ್ಮನೇಲಿ ಏನಾಗುತ್ತೆ ಗೊತ್ತಾ? ನಿಮ್ಮನೆ ಹೆಂಗಸ್ರು ಹೋಗ್ಬಟ್ಟ ತರಾನೋ ಮಾಡಿಸ್ಕೊಂಡು ನಲಿತಾರೆ ಹೊರತು ನಿಂಗ್ ಉಪಯೋಗ ಏನೂ ಆಗೋದಿಲ್ಲ. ನೀನ್ ಕಷ್ಟಪಟ್ಟು ಸಂಪಾದಿಸಿ ನನ್ನ ಹತ್ರ ಇಟ್ಟಿರೋ ದುಡ್ಡಿನಲ್ಲಿ ನಾನು ಲಾಭಕ್ಕೆ ಪರ್ಚೇಸ್ ಮಾಡಿ ನಿನ್ ಕೇಸ್ನ ನೀನೇ ಕೋರ್ಟ್ ನಲ್ಲಿ ಕಂಡಕ್ಟ್ ಮಾಡೋದನ್ನ ಕಣ್ತುಂಬಾ ನೋಡ್ಬೇಕು ಅಂತ ನೀನ್ ಟ್ರೈನಿಂಗ್ ಕೊಡ್ತಿರೋ ನನ್ ಮೇಲೆ ಅಪನಂಬಿಕೆ ಬಾಡು. ಹೀಗೆ ಶೋಕ ಪಡೋದು ಅನುಚಿತ, ಅನಾರ್ಯ, ಅಸರ್ಯ, ಅಲ್ಲ ಬಾಡು. ನಂಬಿ ಲೀಡರ್ ಆಫ್ ಲೋಕಲ್ ಬಾರ್ ಚಿನ್ನಕ್ಕೆ ಬರ್ತೀಯಾ? ಇಲ್ಲ, ಹಾಳ್ 300 ರೂಪಾಯಿನ ನಿಮ್ಮನೆ ಹೆಂಗಸ್ರು ಪಾಲ್ ಮಾಡಿ ಸಾಯೋವರೆಗೂ ನಿಮ್ಮನೆ ಪರಿಚಯ ನಡ್ತೀಯ. ಇದನ್ನ ಈಗಲೇ ಇತ್ಯರ್ಥ ಮಾಡ್ಬೇಕಲ್ಲ. ಶಂಸಿ ಸರ್, ನನ್ ಮುಂದೆ ಬರೋದಕ್ಕೆ ಟ್ರೈನಿಂಗ್ ಎಲ್ಲ ಕೊಡ್ತಿದ್ದೀರಾ ಅಂತ ಅರಿಯೋದು ನನ್ ಮಗು ತರ ಕ್ಷಮಿಸ್ಬಿಡಿ ಸರ್. ಕಂಡೋರು ಕಾಣ್ದೋರು ಹೇಳಿದೆಲ್ಲ ಕೇಳಿ ಹುಚ್ಚಾಗಿ ಹೊರಟಿದ್ದನ್ನೆಲ್ಲ ಮರ್ತು ಬಿಡಿ ಸರ್. ತಪ್ಪಾಯ್ತು, ಕ್ಷಮಿಸಿ ಸರ್. ನಿನ್ ತಪ್ಪಾಗ್ಲಿ ನನ್ ತಪ್ಪಾಗ್ಲಿ ಎಲ್ಲರ ತಪ್ಪನ್ನು ಕ್ಷಮಿಸಿ ಕಾಪಾಡೋಕೆ ಪರಮಾತ್ಮ ಒಬ್ಬ ಇದ್ದಾನೆ ಅನ್ನೋದನ್ನ ಮರಿದೆ ಆತನ ಮೇಲೆ ಬಾರ ಹಾಕಿ ನಾವಿಬ್ರು ಮುಂದಿನ ಕಾರ್ಯ ಮಾಡೋದಲ್ವೇ ಉಚಿತ? ಸರ್ ಆಗ್ಲಿ ಸರ್, ನೀವ್ ಹೇಗೆ ಹೇಳ್ತೀರೋ ಆಗ್ಲಿ ಸರ್. ಹಾಗಾದ್ರೆ ರಾಮ್ ಶೆಟ್ರ್ ಅಂಗಡಿಗೆ ಹೋಗಿ ಯಾವಾಗ್ಲಾಗೆ ನೀನೇ ದುಡ್ಡು ಕೊಡ್ಬೇಡ. ಕೇಸ್ ಹಿಯರಿಂಗು ನಾಳೆ ಅಂತನು. ಬೇಗ ಮಗು, ಭಾರಿ ಹುಷಾರು. ಬಸ್ಸುಗಳು ಜಟ್ಕಗಳು ಭದ್ರವಾಗಿ ಬಂದು ಸೇರ್ಕೋ. ಬದುಕ್ದೆ ಎಂತ ತಕರಾರುಗಳು ಬಂದ್ರು ಲೈಫ್ ನ ಸ್ವಲ್ಪ ಟ್ಯಾಕ್ಟಿಕ್ಸ್ ಡಿಪ್ಲೊಮೆಸಿ ಯೂಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದು, ಕಾಫಿಗೆ ತಡ. ಕಾಫಿ ಆರೋಗಿದ್ದು ನನ್ ತಪ್ಪಲ್ಲ. ಇದೇನು ಹೀಗೆ ಹೇಳ್ತೀಯಾ? ಕಾಫಿ ಯಾರಿದ್ರೇನು ಹೇಗಿದ್ರೇನು ನನ್ನ ಜೀವ ಮುಟ್ಟಿದ್ದೆಲ್ಲ ಜೀವಾಮೃತದಾಗೆ. ಸಾಕು ನಿಲ್ಸಿದ್ರೆ ಹೀಗ್ ಮಾತ್ಗಳನ್ನ. ನಮ್ಮಯ್ಯ ನೀವು ದಯವಿಟ್ಟು ಕಾಫಿನ ಬಿಸಿ ಮಾಡ್ಕೊಂಡ್ ಬಂದ್ಯೋ ಅದಕ್ಕೆ ಒಂದೇ ಉರಿತಿದೆ ತಾನೆ? ಕಾಫಿ ಮಾಡಿದ್ದು ಒಲೆಲಲ್ಲ, ಸೌದಲ್ಲಿ. ಯಾಕೆ? ಯಾಕೇನು ಒಲೆಗೆ ಸೌದೆ ಇಲ್ಲ ಅಲ್ವೇ? ಮೊನ್ನೆ ಒಂದು ಗಾಡಿ ಕಟ್ಗೆ. ಬರೀ ಕಟ್ಗೆಯಿಂದ ಏನ್ ಉಪಯೋಗ? ಅದನ್ನ ಹೊಡೆದ್ರೆ ತಾನೇ ಒಲೆಗೆ ಉಪಯೋಗ. ನೀವು ನಿಸ್ತ್ರಾಣಿ, ನಿನ್ ಗುಮಾಸ್ತನೋ ಗೋನ್ನ ಜೋಡಿಸಿದ ಹಂಚಿ ಕಡ್ಡಿ. ಇನ್ಯಾರು ಈ ಮನೆಯಲ್ಲಿ? ನಾನು ಆ ಸೊಂಟ ಮುರಿಸಿ ಬಂಗಿ ಬೋರ. ನನಗೂ ನಿನ್ನೆ ಎಲ್ಲ ಲಾಲ್ ಬಾಗೋಗ್ ನಡೆದು ಮೈಯೆಲ್ಲ ನೋವು. ಓಕೆ ಜೀವು, ಗಟ್ಲೆ ಇಟ್ಟಿದೆ, ಬಾಳೆಕಾಯೋ ಬದನೆಕಾಯೋ ಇದೆ. ಒಂದ್ ತಟ್ಟೆ ಬೋಂಡ ಮಾಡ್ತಂದ್ ಬಿಡು. ಟೌನಲ್ಲೇ ಬಿಸಿ ಬಿಸಿ ಕಾಫಿ ಪ್ಲಸ್ ಬೋಂಡ. ಇನ್ 6 ತಿಂಗಳಿಗೆ ಬೇಕಲ್ಲ ಸೌದೆ ಹೊಡೆದಾಗ್ತದೆ. ಸರಿ ಹೋಯ್ತು. ಏನಿದು, ನಾನೇ ಸೌದೆ ಹೊಡೆಯೋ ಸ್ಥಿತಿಗೆ ಬಂದ್ಬಿಟ್ಟಿದ್ಯಲ್ಲ. ಆಪತ್ಕಾಲೆ ನಾಸ್ತಿ ಮರ್ಯಾದೆ. ಬೋಂಡನು ಕಾಫಿದು ಬರ್ಲಿ. ಇದುವರೆಗೂ ನಾನು ಕೈ ಬಿಡದೇ ಇರೋ ಜಗದೀಶ ಈಗ ಇಂಜರಿ ಇದ್ದು ಅವನ್ಗೆ ಯಶಸ್ಸು ಅಪಮಾನ. ಯಾರು ನೀವು? ಬನ್ನಿ ಒಳಗೆ. ನಿಮ್ಮಂತ ಬುದ್ಧಿ